ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಶೇಂಗಾ ಒಬ್ಬಟ್ಟು. ಒಂದೇ ಸತಿ ಮಾಡಿದ್ರೆ 1 ಮಂತ್ ನಾವು ಸ್ಟೋರ್ ಮಾಡ್ಬೋದು. ಸೊ ಮತ್ತೆ ಮತ್ತೆ ಮಾಡೋಂಗಿರಲ್ಲ ಅಲ್ವಾ, ಅದಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಕಡಲೆ ಬೀಜನ ಸ್ವಲ್ಪ ಈ ಥರ ಲೈಟಾಗಿ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಮತ್ತು ಹೊಟ್ಟೆಲ್ಲ ಆಚೆ ಹಾಕಿ ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು 4-5 ಏಲಕ್ಕಿ ಪುಡಿ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ಳಿ. ಗ್ರೈಂಡ್ ಆದಮೇಲೆ ಈ ಥರ ಆಗುತ್ತೆ, ಬಟ್ ಇನ್ನೂ ಕಂಪ್ಲೀಟ್ ಪುಡಿ ಥರ ಆಗಿಲ್ಲ ಇದು. ಇನ್ನೂ ಒಂದು ಸತಿ ನಾನು ಗ್ರೈಂಡ್ಗೆ ಹಾಕ್ತಿದ್ದೀನಿ. ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡ್ಕೊಂಡಾಗ ಮುದ್ದೆ ಸರ ಸ್ವಲ್ಪ ಬಂತು, ಅವಾಗ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ ಬೆಲ್ಲ ಆದ್ರೂ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬೆಲ್ಲನ ಮತ್ತೆ ಒಂದೇ ಸತಿ ಗ್ರೈಂಡ್ ಮಾಡಿ ಮತ್ತೆ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಡ್ಡೆ ಇರಬಾರ್ದು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಚಿಕ್ಕದಾಗಿ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕಬಾರ್ದು. ಆಮೇಲೆ ಬೆಲ್ಲ ಟೇಸ್ಟ್ ನೋಡ್ಕೊಳ್ಳಿ ಎಷ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ವಾಂಟಿಟಿನ. ಇದೇ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಮೆದುವಾಗಿ ಮತ್ತು ಸಾಫ್ಟಾಗಿ ನಾವು ಉಂಡೆನ ಮಾಡ್ಕೊಬೇಕು. ಈ ಥರ ನಮಗೆ ಸಾಫ್ಟ್ನೆಸ್ ಉಂಡೆ ಬಂದಮೇಲೆ ಅದನ್ನ ಒಂದು 10 ನಿಮಿಷ ಬಿಟ್ಬಿಡೋಣ, ಪ್ಲೇಟ್ ಕ್ಲೋಸ್ ಮಾಡಿ. ಅದಾದಮೇಲೆ ಮೈದಾನ ಚೆನ್ನಾಗಿ ನಾದ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಆಗಿಬಿಟ್ಟು ಇನ್ನೂ ಚೆನ್ನಾಗಿ ಸಾಫ್ಟ್ನೆಸ್ ಬರೋವರೆಗೂ ಚೆನ್ನಾಗಿ ಈ ಥರ ನಾದ್ಕೊಂಡು, ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟ್ನೆಸ್ ಬರುತ್ತೆ, ಚೆನ್ನಾಗಾಗುತ್ತೆ ಅಂತ. ಈಗ ರೋಲ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಥರ ಮಾಡಿಕೊಂಡು ನಮಗೆ ಎಷ್ಟೆಷ್ಟು ರೌಂಡ್ ಶೇಪ್ ಬೇಕೋ ಅಷ್ಟನ್ನ ತಗೊಂಡು ಒಂದು ಹತ್ರ ಹಿಡ್ಕೊತೀವಿ. ಮತ್ತು ಅದನ್ನ ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಒಂದು ಪ್ಲೇಟ್ಗೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಬೇಗ ಮಾಡ್ಬೋದು ಅಂತ. ಮತ್ತು 10 ನಿಮಿಷ ನಾವು ಎತ್ತಿಟ್ಟಿದ್ವಲ್ವ ಇದನ್ನ. ಸೊ ಈಗ ಎಲ್ಲನೂ ತಗೊಂಡು ಕಂಪ್ಲೀಟ್ ಉಂಡೆಗಳನ್ನ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಬಿಡೋಣ. ಕಂಪ್ಲೀಟ್ ಎಲ್ಲ ನಾವು ಉಂಡೆಗಳನ್ನ ಮಾಡಿಬಿಟ್ರೆ ಒಂದೇ ಸತಿ ನಮ್ಗೆ ಈಸಿ ಆಗುತ್ತೆ ಮಾಡೋಕ್ಕೆ ಅಂತ. ಅದಾದಮೇಲೆ ಈಗ ನಾವು ರೌಂಡ್ ಮಾಡಿ ಇಟ್ಟಿದ್ವಲ್ವ ಸಾಫ್ಟಾಗಿರುತ್ತೆ. ಸೊ ಅದನ್ನ ಪೂರಿ ಥರ ನಾವು ಈ ಥರ ಮಾಡಿಕೊಂಡು ಒಂದೇ ಸತಿ ಈ ಥರ ನಾವು ಪೂರಿ ಥರ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಟ್ರೆ ಆಮೇಲೆ ನಮಗೆ ರೌಂಡ್ ಮಾಡಿರೋದು ಶೇಂಗಾ ಸ್ವೀಟ್ ಇದೆ ಅಲ್ವಾ, ಅದನ್ನ ಎತ್ತಿ ಇದಕ್ಕೆ ಹಾಕ್ಕೊಂಡು ಬೇಗ ನಾವು ಮತ್ತೆ ರೋಲ್ ಮಾಡ್ಬೋದು. ರೋಲ್ ಮಾಡಿ ಮತ್ತು ಪೂರಿ ಎಷ್ಟು ಗಾತ್ರದಲ್ಲಿ ನಾವು ಇದನ್ನ ಮಾಡಿಕೊಂಡು ಇದನ್ನ ಫ್ಯಾನ್ಗೆ ಹಾಕೋಣ. ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೌಂಡ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಇದ್ದರೆ ನಾವು ಆಚೆ ಹಾಕಿ ಈ ಮೈದಾ ಅನ್ನೋದು ಸೊ ಚೆನ್ನಾಗಿ ಈ ಥರ ಮತ್ತು ಪೂರಿ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸ್ವೀಟ್ ಒಳಗಡೆ ಏನಿದೆ ಅದು ಆಚೆ ಬರಬಾರ್ದು. ಸೊ ಆ ಥರ ನಾವು ನೀಟಾಗಿ ಚಪಾತಿ ಥರ ಮಾಡ್ಕೋಬೇಕು. ಮತ್ತು ಇದಕ್ಕೆ ಎಣ್ಣೆ ಹಾಕಲ್ಲ. ಸೊ ಎಣ್ಣೆ ಏನಕ್ಕೆ ಹಾಕಲ್ಲ ಅಂತಂದರೆ ಇದು 1 ತಿಂಗಳು ಬರುತ್ತೆ. ಫ್ರಿಜ್ಜಲ್ಲಿ ಇಡಬಾರ್ದು, ಬಟ್ ಆಚೆನೇ ಇಟ್ಟು 1 ತಿಂಗಳು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ರೆ ಸ್ನ್ಯಾಕ್ಸ್ ಥರ 1 ತಿಂಗಳು ನಾವು ನಿಪ್ಪಟ್ಟು ಥರ ತಿನ್ಬೋದು ಎತ್ಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಹಾರ್ಡ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ನಿಮ್ಮ ಮಕ್ಳಿಗೂ ಹೀಗೆ ಮಾಡಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಯಾವಾಗಾದರೂ ಯಾರಾದರೂ ಸಡನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಸೊ ಈ ಥರ 1-2 ಎತ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಅವರು ಖುಷಿ ಪಡ್ತಾರೆ. ನೀವು ಇನ್ಸ್ಟೆಂಟಾಗಿ ಬೇಗ ಮಾಡಬೇಕು ಅಂದರೆ ಕೆಲವೊಂದು ಟೈಮ್ ತಗೊಳುತ್ತೆ. ಸೊ ಈ ಥರ ಮಾಡಿ ಇಟ್ಬಿಟ್ಟು 1 ತಿಂಗಳವರೆಗೂ ಇರುತ್ತೆ ಅಲ್ವಾ. ಸೊ ನಿಪ್ಪಟ್ಟು ಹೆಂಗೆ ತಿಂತೀವಿ ಸ್ನ್ಯಾಕ್ಸ್ ಥರ, ಅದೇ ಥರ ಇದು ಅದಕ್ಕೆ ಚಿಕ್ಕದಾಗಿ ನಿಪ್ಪಟ್ಟು ಸೈಜಲ್ಲಿ ಮಾಡಿದ್ದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.